ಹಲೋ ಚಾಂಪಿಯನ್ಸ್. ಸೊ ಈಗ ಕೆಮಿಸ್ಟ್ರಿದು ಇಂಪಾರ್ಟೆಂಟ್ ಹೇಳಿದ್ದೇನೆ. ಅಗೇನ್ ಫಿಸಿಕ್ಸ್. ನಾನು ಇದು ಲಾಸ್ಟ್ ಅಂತಲ್ಲ, ಬಿಫೋರ್ ಎಕ್ಸಾಮ್ಸು ಎಕ್ಸಾಮ್ ಗ್ಯಾಪ್ ಏನಿದೆ ಆವಾಗೂ ಲೈಕ್ ಐ ವಿಲ್ ಬಿ ಕಮಿಂಗ್, ಐ ವಿಲ್ ಬಿ ಟ್ರೈಂಗ್ ಟು ಸೇ ವಾಟ್ ಅಂದರೆ ಲೈಕ್ ನೀವು ಏನೇನು ನೋಡ್ಬೋದು. ಐ ವಿಲ್ ಬಿ ಡಿಸ್ಕಸಿಂಗ್ ಸಮ್ ಆಫ್ ದ ಕ್ವಶನ್ಸ್ ಆಲ್ಸೋ. ಸೊ ಈಗ ಟೈಮ್ ಇರೋದ್ರಿಂದ ಐ ಗೆಸ್ ಇವತ್ತು ಸ್ಯಾಟರ್ಡೇ, ಸೊ ಇವತ್ತು ನಾಳೆ ಒಂದಿನ 2 ದಿನ ಅಥವಾ ಕೆಲವೊಬ್ರು ಮಂಡೇನೂ ಓದೋರಿದ್ರಿ ಅಂದರೆ ಅದರ್ ಚಾಪ್ಟರ್ಸ್ ಲೈಕ್ ಅದರ್ ಸಬ್ಜೆಕ್ಟ್ಸ್ ಅಪಾರ್ಟ್ ಫ್ರಮ್ ಫಸ್ಟ್ ಲ್ಯಾಂಗ್ವೇಜ್ ಒಂದ್ಸಲ ಚೆಕ್ ಮಾಡಿರಿ ವೆದರ್ ಯು ಹ್ಯಾವ್ ಡನ್ ಆಲ್ ದೀಸ್ ಕ್ವಶನ್ಸ್ ಆರ್ ನಾಟ್. ಓಕೆ, ಸೊ ಏನೇನು ಎಸ್ ಐ ಯೂನಿಟ್ಸ್ ಏನಿದೆ ಅಷ್ಟೋರ್ದು ಎಲೆಕ್ಟ್ರಿಕ್ ಕರೆಂಟ್ ಆಯಿತು ಅಥವಾ ಲೈಟ್ ಲೈಕ್ ಇದು ಯಾವುದ್ರದ್ದು ಎಲೆಕ್ಟ್ರಿಸಿಟಿದಿದೆ. ಸೊ ಸಿಮಿಲರ್ಲಿ ಲೈಟಲ್ಲಿ ಕೆಲವೊಂದಿದೆ, ಮೇನ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟು ಓಮ್ಸ್ ಲಾ, ಜೋಲ್ಸ್ ಲಾ. ಸೊ ಇಲ್ಲೇ ಬರೆದುಬಿಡ್ತೀನಿ ಜೋಲ್ಸ್ ಲಾನು. ನೆಕ್ಸ್ಟು ನೇಚರ್ ಆಫ್ ಇಮೇಜಸ್ ಬೇಸ್ಡ್ ಆನ್ ಮ್ಯಾಗ್ನಿಫಿಕೇಷನ್ನು. ಸೊ ಈಗ ಒಂದು -1 ಅಂತ ಕೊಡ್ತಾರೆ, -1 ಅಂತ ಕೊಟ್ಟು ಮಿರರು. ಸೊ ವಿಚ್ ಮಿರರ್ ಈಸ್ ಯೂಸ್ಡ್, ಕಾನ್ಕೇವೋ ಕಾನ್ವೆಕ್ಸೋ? ಕಾನ್ವೆಕ್ಸಲ್ಲಿ ಏನಾಗುತ್ತೆ, ಮ್ಯಾಗ್ನಿಫಿಕೇಷನ್ ಈಸ್ ಆಲ್ವೇಸ್ ಪಾಸಿಟಿವ್. ಕಾನ್ಕೇವಲ್ಲಿ ಮ್ಯಾಗ್ನಿಫಿಕೇಷನ್ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ನೆಗೆಟಿವ್ ಇತ್ತು ಅಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಆ ಥರ ಬೇಸ್ಡ್ ಆನ್ ದ ವ್ಯಾಲ್ಯೂಸು. ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಯಾವ ಫಿಂಗರು ಏನೇನು, 4 ಫಿಂಗರು ತಂಬು, 4 ಫಿಂಗರು, ಮಿಡಲ್ ಫಿಂಗರು. ಸೊ ಇದು 3 ಏನೇನು ಇಂಡಿಕೇಟ್ ಮಾಡುತ್ತೆ. ಸೊ ಸೆಂಟರ್ ಆಫ್ ಸ್ಪೆರಿಕಲ್ ಮಿರರು ಬೋಲು. ಸೊ ಇದೇ ಥರ ಡೆಫಿನೇಷನ್ಸ್, ಬೇರೆ ಡೆಫಿನೇಷನ್ಸ್. ಅಪರ್ಚರ್ ಅಂತ ಕೇಳಿದ್ರು, ಅಪರ್ಚರ್ ಆಫ್ ಎ ಲೆನ್ಸು. ನೆಕ್ಸ್ಟ್ ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಲೆನ್ಸು ಅಥವಾ ಮಿರರು, ಅಥವಾ ಲೈಕ್ ಏನೋ ಪ್ರಿನ್ಸಿಪಲ್ ಫೋಕಸ್ಸು ಅಥವಾ ಫೋಕಲ್ ಲೆಂತು. ಸೊ ಆ ಥರ ಡೆಫಿನೇಷನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟು ಪ್ರಾಪರ್ಟೀಸ್ ಓಕೆ, ಬಟ್ ನೀವು ಇಮೇಜ್ ಫಾರ್ಮೇಷನ್ಸ್ ಅದು ಇದು ಮಾಡೋದ್ರಿಂದ ಬೇಸಿಕ್ಸ್ ಗೊತ್ತಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್ ರೇ ಡಯಾಗ್ರಾಮ್ಸ್ ಇನ್ನು ಯಾರ್ಯಾರು ಮಾಡಿಲ್ಲ ಮಾಡಿರಿ. ಸರಿ, ಶಾರ್ಟ್ಕಟ್ ಕಾನ್ಕೇವ್ ಮಿರರ್ದು, ಕಾನ್ವೆಕ್ಸ್ ಲೆನ್ಸ್ದು ಶಾರ್ಟ್ಕಟ್ ಹೇಳಿದ್ದೀನಿ, ಸಾಕಷ್ಟು ವೀಡಿಯೋಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಯೂಟ್ಯೂಬ್ ಶಾರ್ಟು ಇದೆ ಅದರಲ್ಲಿ. ಫೈಂಡಿಂಗ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್ ಫ್ರಮ್ ಫೋಕಲ್ ಲೆಂತ್. ಸಿಂಪಲ್. ಸೊ ಏನು, R is equal to 2F. ಸೊ ರಿಲೇಷನ್ ಹೆಂಗಿರುತ್ತೆ, ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಷನ್. ಇಲ್ಲೇನು ಮ್ಯಾಗ್ನಿಫಿಕೇಷನು ಅದು ಬೇಸ್ಡ್ ಆನ್ ದಟ್. ಅಗೇನ್ ಇಂಪಾರ್ಟೆಂಟ್ ಅಂದರೆ ಯೂಸಸ್, ಕಾನ್ಕೇವ್ ಮಿರರು, ಕಾನ್ವೆಕ್ಸ್ ಮಿರರು ಯೂಸಸ್ಸು ಎಲ್ಲಿ ಯೂಸ್ ಮಾಡ್ತಾರೆ, ಯಾಕೆ, ಸ್ಪೆಸಿಫಿಕ್ ಆಗಿಗೂ ಕೇಳ್ಬೋದು. ಇಟ್ ಈಸ್ ಯೂಸ್ಡ್ ಬೈ ಡೆಂಟಿಸ್ಟ್, ಹೌ. ಇಟ್ ಈಸ್ ಯೂಸ್ಡ್ ಆ್ಯಸ್ ಹೆಡ್ಲೈಟ್, ಹೌ. ನೆಕ್ಸ್ಟ್ ನೇಚರ್ ಆ್ಯಂಡ್ ಪೊಸಿಷನ್ ಆಫ್ ಇಮೇಜಸ್ ಫೌಂಡ್ ಬೈ ಮಿರರ್ಸ್. ನಿಮಗಿದು ರೇ ಡಯಾಗ್ರಾಮ್ಸ್ ಗೊತ್ತು ಅಂದರೆ ನೇಚರು, ಇಟ್ ಈಸ್ ಇಂಟರ್ಲಿಂಕ್ಡ್. ನೆಕ್ಸ್ಟ್ ಸಿಂಬಲ್ಸ್, ಎಲೆಕ್ಟ್ರಿಕ್ ಸೆಲ್ಸ್, ಇದು ಪದೇ ಪದೇ ಹೇಳ್ತಿದ್ದೀನಿ. ಒಂದು ಟೇಬಲ್ ಇದೆ ಅಲ್ಲ, ಸೊ ಆ ಟೇಬಲಲ್ಲಿ ಏನಿದೆ ಅಷ್ಟು ನೋಡ್ಕೊಳ್ಳಿ. ಓಕೆ, ಅದೇ ಇದೆಲ್ಲ ಫೈನ್. ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇದೊಂದು ಆ್ಯಕ್ಟಿವಿಟಿ ಇದೆ. ಸೊ ಆ್ಯಕ್ಟಿವಿಟೀಲಿ ಮ್ಯಾಗ್ನೆಟ್ ಇದೆ, ಕಾಂಪಸ್ನ ಪ್ಲೇಸ್ ಮಾಡ್ತೀವಿ, ಕ್ರಾಸ್ ಮಾಡ್ತಾ ಹೋಗ್ತೀವಲ್ಲ. ಸೊ ಆ್ಯಕ್ಟಿವಿಟಿನೂ ನೋಡ್ಕೊಳ್ಳಿ. ಡಯಾಗ್ರಾಮ್, ಓಕೆ, ಸಿಂಪಲ್ ಬೇಸಿಕ್ ಡಯಾಗ್ರಾಮ್ ಒಂದು ಗೊತ್ತಿದ್ರು ಸಾಕು. ನೆಕ್ಸ್ಟ್ ಕ್ವಶನ್ಸ್ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ, ಸೀರೀಸಲ್ಲಿ ಇಲ್ಲ, ಯಾಕೆ? ಲೈವ್ ವಯರು ನ್ಯೂಟ್ರಲ್ ವಯರ್ನ ಜಾಯಿನ್ ಆಯಿತು ಅಂದರೆ ಏನಾಗುತ್ತೆ, ಪ್ಲಸ್ ಅದನ್ನು ಡೈರೆಕ್ಟಾಗಿ ಅಪ್ಲಯನ್ಸಸ್ಗೆ ಕನೆಕ್ಟ್ ಮಾಡಲ್ಲ. ಅಂದರೆ ಏನು ಸಪ್ಲೈಯಿಂದ ಬರ್ತಿದ್ದೋ ಡೈರೆಕ್ಟ್ ಅಪ್ಲಯನ್ಸಿಗೆ ಬರಲ್ಲ. ಮಧ್ಯದಲ್ಲಿ ಏನು ಕನೆಕ್ಟ್ ಮಾಡ್ತೀವಿ, ಮಧ್ಯದಲ್ಲಿ ವಿ ಕನೆಕ್ಟ್ ಫ್ಯೂಸ್ನ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಫಂಕ್ಷನ್ ಆಫ್ ಇಂಡಿವಿಜುವಲ್, ಅರ್ತ್ ವಯರ್ ಆಯಿತು, ಲೈವ್ ವಯರ್ ಆಯಿತು. ನೆಕ್ಸ್ಟ್ ಮೇಯ್ನ್ ಅರ್ತ್ ವಯರು. ನೆಕ್ಸ್ಟ್ ಇಲ್ಲಿ ಅಗೇನ್ ಅರ್ತ್ ವಯರ್ ಅಂತ ಬರೀಬೇಕಾದ್ರೆ ಯು ಹ್ಯಾವ್ ಟು ಮೆನ್ಷನ್ ಮೆಟಲ್ ಅಂತ, ಅಂದರೆ ಮೆಟಾಲಿಕ್ ಬಾಡಿ. ಸೊ ಮೆಟಾಲಿಕ್ ಬಾಡಿ ಅಥವಾ ಮೆಟಾಲಿಕ್ ಆಬ್ಜೆಕ್ಟ್ಸ್ ಇರೋದು. ನೆಕ್ಸ್ಟ್ ಕ್ಯಾಲ್ಕುಲೇಟಿಂಗ್ ಟೋಟಲ್ ರೆಸಿಸ್ಟೆನ್ಸ್, ಸಿಂಪಲ್. 2 ಮಾರ್ಕ್ಸಿಗೆ ಕೇಳಿದ್ರು ಅಂದರೆ 3 ರೆಸಿಸ್ಟರ್ ಇದೆ, ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ, ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಅಥವಾ ವಾಟ್ ಈಸ್ ದ ಟೋಟಲ್ ಕರೆಂಟ್ ಫ್ಲೋಯಿಂಗ್, ಆ ಥರ. ಕ್ರಾಸ್ ಸೆಕ್ಷನ್ ಏರಿಯಾ ಚೇಂಜ್. ಸೊ ರೆಸಿಸ್ಟೆನ್ಸ್ ಲೈವ್ ಕ್ಲಾಸಲ್ಲೂ ಹೇಳಿದ್ದೀನಿ. ಸೊ ಲೆಂತ್ ಚೇಂಜ್ ಆದರೆ ರೆಸಿಸ್ಟೆನ್ಸ್ ಡಬಲ್, ಅಂದರೆ ರೆಸಿಸ್ಟೆನ್ಸ್ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ. ಸೊ
ಅದೇ ರೀತಿ ಈಗ ಚೇಂಜಸ್ ಕೊಟ್ಟು ಅದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ, ಪ್ಯಾರಲ್ ಕನೆಕ್ಟ್ ಮಾಡ್ತಾರೆ, ವಾಟ್ ಈಸ್ ದ ರೇಷಿಯೋ. ನೆನ್ನೆ ಲೈವ್ ಕ್ಲಾಸಲ್ಲೂ ಒಂದು ಹೀಟ್ ಬೇಸ್ಡ್ ಪ್ರಾಬ್ಲಮ್ ಮಾಡಿದ್ದೀನಿ. ಆ್ಯಂಡ್ ಅಗೇನ್ MCQಲು ಐ ಗೆಸ್ ಹ್ಯಾವ್ ಸಾಲ್ವ್ ಸಮ್ 1 or 2 ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ರೇಷಿಯೋ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡಬೇಕಾದ್ರೆ ಇಟ್ ಈಸ್ ಆಲ್ಮೋಸ್ಟ್ ಸೇಮ್ ಆ್ಯಸ್ ದಟ್ ಆಫ್ NOID, ಸೇಮ್ ಆ್ಯಸ್ ದಟ್ ಆಫ್ ಸಾಲಿನಾಯ್ಡ್ದು. ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಒಂದು ಸ್ಟ್ರೈಟ್ ಕಂಡಕ್ಟರು, ಸರ್ಕ್ಯುಲರ್ ಲೂಪು, ಡಯಾಗ್ರಾಮ್ ಕೇಳ್ತಾರೆ ಹೆಂಗಿರುತ್ತೆ ಸರ್ಕ್ಯುಲರ್ ಲೂಪಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ರೂಲ್ಸ್ ಟು ಡಿಟರ್ಮೈನ್ ಇನ್ ಸೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಇದು ಫೋರ್ಸ್ಗೆ. ಸೊ ದಿಸ್ ಇಸ್ ಫಾರ್ ಫೋರ್ಸ್. ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಅಂದರೆ ಅದು ರೈಟ್ ಹ್ಯಾಂಡ್ ಥಂಬ್ ರೂಲ್, ಲೆಫ್ಟ್ ಅಲ್ಲ ರೈಟು. ನೆಕ್ಸ್ಟ್, ವೈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. 3 ಲೈನ್ ಇದೆ, ಆ 3 ಲೈನ್ ಬರೀರಿ. ನಿಮಗೆ ನೀವು ಓನ್ ಸೆಂಟೆನ್ಸಸಲ್ಲಿ ನನಗೆ ಅರ್ಥ ಆಗಿದೆ ಬರಿತೀನಿ ಅಂದರೆ ಇಟ್ಸ್ ಫೈನ್. ಟ್ರೇಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಸೊ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಆಕ್ಟಿವಿಟಿ ಹಿಂದೆ ಹೇಳಿದ್ನಲ್ಲ, ಸೊ ಅದೇ ಆಕ್ಟಿವಿಟಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ activity again. So both these are activities. Power and cost calculations, I've solved this multiple times, live class allu madidini. Resistivity from resistance, length and diameter. Careful agiri because of main diameter mm anta kotru andre you have to convert it into meters. So mm to meter convert ಮಾಡ್ಕೋಬೇಕು. And again diameter ಅಥವಾ ರೇಡಿಯಸ್ ಇರೋದ್ರಿಂದ ಸ್ಕ್ವೇರ್ ತಗೊಂಡಾಗ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ. ಬಿಕಾಸ್ 10⁻³ ಹೋಲ್ ಸ್ಕ್ವೇರ್ ತೊಗೊಂಡಾಗ 10⁻⁻6 ಕ್ಯಾಲ್ಕುಲೇಷನ್, ಎಸ್ಪೆಷಲಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಡ್ರಿ, ಕೇರ್ಫುಲ್ ಆಗಿರಿ. ಇಲ್ಲ ಅಂದ್ರೆ ನಾನು ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಫೈನ್. ಇಲ್ಲ ಅಂದರೆ ಎಲ್ಲ ಚೆಕ್ ಮಾಡಿರಿ. ಓಕೆ, ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಷನ್ಸ್ ಫಾರ್ ಪ್ಯಾರಲಲ್ ಓಕೆ ಹೇಳಿದ್ದೇನೆ. ಹೌ ಟು ಕನ್ವರ್ಟ್ ಇಂಟು ಆನ್ ಎಲೆಕ್ಟ್ರೋಮ್ಯಾಗ್ನೆಟ್, ಹೆಂಗೆ ಕನ್ವರ್ಟ್ ಮಾಡ್ತೀವಿ? ಬೈ ಪ್ಲೇಸಿಂಗ್ ಎ ಸಾಫ್ಟ್ ಐರನ್ ಇನ್ಸೈಡ್ ದ ಸಾಲಿನಾಯ್ಡ್, ಅದು ಮ್ಯಾಗ್ನೆಟೈಸ್ ಮಾಡಿ. ಸೊ ವಿ ಗೆಟ್ ಎಲೆಕ್ಟ್ರೋಮ್ಯಾಗ್ನೆಟ್. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ ಆರ್ ನಾಟ್ ಪರ್ಮನೆಂಟ್ ಮ್ಯಾಗ್ನೆಟ್. ಮೆಥಡ್ ಆಫ್ ಪ್ರಿಪೇರಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್. ಹೌ ಟು ಇನ್ಕ್ರೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್. ಸೊ ಏನೇನು, ಒಂದು ಮೆಟೀರಿಯಲ್ಲು ಇಲ್ಲ ಕರೆಂಟ್ ಜಾಸ್ತಿ ಮಾಡೋದು, ಇಲ್ಲ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡೋದು. ನೆಕ್ಸ್ಟ್, ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್, 2 ಡಿಫೆಕ್ಟ್ಸ್. 2 ಡಿಫೆಕ್ಟ್ಸು ಇಂಪಾರ್ಟೆಂಟ್ ವಿತ್ diagram, very important, fix. Next, cataract treatment. 1 marks ಕೇಳಿದ್ರೆ ವಾಟ್ ಈಸ್ ಕ್ಯಾಟ್ರಾಕ್ಟ್ ಅಥವಾ ಹೌ ಡು ಯು ಕರೆಕ್ಟ್ ಇಟ್. ಕ್ಯಾಟ್ರಾಕ್ಟ್ ಸರ್ಜರಿ ಅಥವಾ ಮೇನ್ ಕ್ಯಾಟ್ರಾಕ್ಟ್ ಸರ್ಜರಿ. ಹೌ ಐಸ್ ಅಕಾಮಡೇಟ್ ಟು ಸಿ ಆಬ್ಜೆಕ್ಟ್ಸ್ ಅಟ್ ಡಿಫ್ರೆಂಟ್ ಡಿಸ್ಟೆನ್ಸಸ್. ಫೋಕಲ್ ಲೆಂತ್ ಚೇಂಜ್ ಆದಾಗ ಫೋಕಲ್ ಲೆಂತ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ದೂರದ್ದು, ಫೋಕಲ್ ಲೆಂತ್ ಡಿಕ್ರೀಸ್ ಆದಾಗ ಹತ್ರದ್ದು. ಸೊ ಹೌ ಇಸ್ ದ ಲೆನ್ಸ್ ವೇರಿಂಗ್, ತಿನ್ನು ತಿಕ್ಕು ಏನಾಗ್ತದೆ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ವೇರಿಯಸ್ ಪಾರ್ಟ್ಸ್ ಆಫ್ ಐ. ಸಿಲಿಯರಿ ಮಸಲು, ಐರಿಸು, ಪ್ಯೂಪಿಲ್ಲು, ಕಾರ್ನಿಯಾ, ರೆಟಿನಾ. ಫಸ್ಟ್ 2 pages. Again I'm saying first 2 pages definitions. Again first 2 pages ಅಂದಾಗ ಪವರ್ ಆಫ್ ಅಕಾಮಡೇಷನ್ ಬರುತ್ತೆ ಅದರಲ್ಲಿ. ಓಕೆ, ನೆಕ್ಸ್ಟ್ ನ್ಯಾಚುರಲ್ ಫಿನಾಮಿನಾ, ಡಿಸ್ಪರ್ಷನ್ ಆಫ್ ಲೈಟ್, ರೈನ್ಬೋ ಫಾರ್ಮೇಷನ್ನು, ಟಿಂಡಲ್ ಎಫೆಕ್ಟು, ಲಾಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, 2 marks. ಲೈಟ್ ರೇ ಬೆಂಡಿಂಗ್ ಬಿಟ್ವೀನ್ ಮೀಡಿಯಾ. ಸೊ ಹೆಂಗೆ ಬೆಂಡ್ ಆಗುತ್ತೆ ಪ್ರಿಪ್ರೇಟರ್ ನೋಡಿದರೆ, ರೇರರಿಂದ ಡೆನ್ಸರ್ ಬರಬೇಕಾದ್ರೆ ಏನಾಗುತ್ತೆ, ಡೆನ್ಸರಿಂದ ರೇರರ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ರೇರರ್ ಟು ಡೆನ್ಸರ್, ರೇರರಿಂದ ಡೆನ್ಸರ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಟುವರ್ಡ್ಸ್ ನಾರ್ಮಲ್. ರಿವರ್ಸು, ಡೆನ್ಸರಿಂದ ರೇರರ್ಗೆ ಹೋಗ್ಬೇಕಾದ್ರೆ ಅವೇ ಫ್ರಮ್ ದ ನಾರ್ಮಲ್, ಇಲ್ಲೇನಾಗುತ್ತೆ ಸ್ಪೀಡ್ ಡಿಕ್ರೀಸಸ್. ಇದ್ರ ಆಪೋಸಿಟ್ ಡೆನ್ಸರಿಂದ ರೇರರ್ಗೆ ಹೋಗ್ಬೇಕಾದ್ರೆ. ನೆಕ್ಸ್ಟ್, ಸ್ಟಾರ್ ಅಪಿಯರ್ಸ್ ಟು ಟ್ವಿಂಕಲ್ ಬಟ್ ನಾಟ್ ಪ್ಲಾನೆಟ್ಸ್. ಅಗೇನ್ ಇದು ಲಾಸ್ಟಲ್ಲೂ ಇದೆ. ಸೊ ಪ್ಲಾನೆಟ್ಸ್ ಏನು ಹತ್ತಿರ ಇರುತ್ತೆ, ಇಟ್ ಈಸ್ ಕಲೆಕ್ಷನ್ ಆಫ್ ಪಾಯಿಂಟ್ ಸೋರ್ಸಸ್ ಹೇಳಿದ್ದೀನಿ. ನೆಕ್ಸ್ಟ್, ರೆಕಾಂಬಿನೇಷನ್ ಆಫ್ ವೈಟ್ ಲೈಟ್, ನ್ಯೂಟನ್ ಎಕ್ಸ್ಪೆರಿಮೆಂಟ್.
ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀನಿಂಗ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್. ಸೊ ಸಿಂಪಲ್ಲು ಬಟ್ ಲೈಕ್ ಹೆಂಗೆ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ 2.42 ಎಲ್ಲೋ ಇದೆ, ಫೈನ್. ಸೊ ಅವರು ಒಂದು ವೇಳೆ ವ್ಯಾಲ್ಯೂ ಕೊಟ್ಟರು, ಈಗ ಫಾರ್ ಎಕ್ಸಾಂಪಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೀಡಿಯಮ್ ಇಸ್ 1.5, ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ದಿಸ್ ಮೀಡಿಯಮ್ ಅಂತ ಕೇಳಿದ್ರು ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 is equal to c divided by speed of light in medium. So c ಗೊತ್ತು 3 into 10 to the power of 8 divided by v ಫೈಂಡ್ ಮಾಡಬೇಕು. ಸೊ 1.5 ನ ಕೆಳಗೆ ತಗೊಳ್ರಿ, v ಮೇಲೆ ಹೋಗುತ್ತೆ. ಸೊ v is equal to 3 into 10 to the power of 8 divided by 1.5 is equal to 2 into 10 to the power of 8 unit, very very important, meter per second. So speed of light in the medium whose refractive index is 1.5 is 2 into 10 to the power of 8 meter per second. Okay, absolute refractive index cannot be less than 1. ಲೈವ್ ಕ್ಲಾಸಲ್ಲಿ ಯಾರೋ ಕೇಳಿದ್ರು ನೋಡ್ಕೊಳ್ಳಿ, ಆ ಲೈವ್ ಕ್ಲಾಸ್ ಕೇಳಿದ್ರು ಅಂತ ಹಾಕಿಲ್ಲ, ಬಟ್ ಲೈಕ್ ಹೆಂಗೆ ಬರೀಬೇಕು ಏನು ನೋಡ್ರಿ. ಫಿನೋಮಿನನ್ ಆಫ್ ಲೈಟ್ ಸ್ಕ್ಯಾಟ್ರಿಂಗ್ ಇನ್ ಡಿಫ್ರೆಂಟ್ ಮೀಡಿಯಾ. ಸೊ ಡಿಫ್ರೆಂಟ್ ಮೀಡಿಯಲ್ಲಿ ಲೈಟ್ ಹೆಂಗೆ ಸ್ಕ್ಯಾಟರ್ ಆಗುತ್ತೆ, ಲೈಕ್ ಎಸ್ಪೆಷಲಿ when the particle is very small, it is blue color which is scattered. When the particle is big, it is red. When it is biggest, ಎಲ್ಲ ಕಲರ್ ಸ್ಕ್ಯಾಟರ್ ಆಗುತ್ತೆ, ವೈಟ್ ಕಲರ್ ಕಾಣಿಸುತ್ತೆ. ನೆಕ್ಸ್ಟ್, ರೈನ್ಬೋ ಫಾರ್ಮೇಷನ್ ಕ್ಯಾನ್ ಬಿ ಅಬ್ಸರ್ವ್ಡ್ ಆನ್ ದ ಮೂನ್. ನೋ, ಅಥವಾ ಹೊರಗೆ ಫಾರ್ ಎನ್ ಅಸ್ಟ್ರೋನಾಟ್ ಯಾಕೆ ಕಾಣಿಸ್ತಲ್ಲ? ಸೊ ಮೂನು ಆಯಿತು ಅಥವಾ ಅಸ್ಟ್ರೋನಾಟು ಆಯಿತು, ಅಥವಾ ಡಾರ್ಕ್ ಕಾಣಿಸುತ್ತೆ ಯಾಕೆ? ಹಿಂದೆ ಹೇಳಿದ್ನಲ್ಲ, ಪಾರ್ಟಿಕಲ್ಸ್ ಅಥವಾ ಅಟ್ಮಾಸ್ಫಿಯರಲ್ಲಿ ಪಾರ್ಟಿಕಲ್ಸ್ ಇರಲ್ಲ, ಅದಕ್ಕಿಂತ ವರ್ಸ್ಟ್ ಇದು. ಫೈನ್. ಪವರ್ ಆಫ್ ಎ ಲೆನ್ಸ್ ಆ್ಯಂಡ್ ಎಸ್ ಐ ಯೂನಿಟ್. ಪವರ್ ಯಾವುದು ಲೈಟಲ್ಲಿ ಒಂದು ಎಸ್ ಐ ಯೂನಿಟ್ ಪವರ್. ನೆಕ್ಸ್ಟ್, ರೇ ಡಯಾಗ್ರಾಮ್ ಫಾರ್ ಡಿಫ್ರೆಂಟ್ ಲೆನ್ಸ್ ಸಿಚುಯೇಷನ್ಸ್. ಮಿರರ್ದು ಲೆನ್ಸ್ದು ಸೇಮ್. ರಿಲೇಷನ್ಶಿಪ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್. ಟೆಕ್ಸ್ಟ್ ಬುಕ್ಕಲ್ಲಿ ಇದು ಕೊಟ್ಟಿದ್ದಾರೆ, ಆ್ಯಂಡ್ ಅಗೇನ್ ಇದು ಕೇಳಿರೋದು 2-3 ಸಲ ಕೇಳಿದ್ದಾರೆ. ಸೊ ಒಂದು ಬರೆಯೋಕ್ಕೆ ಬಂತು ಅಂದರೆ ನೀವು ಯಾವುದೇ ಮೀಡಿಯಮ್ ಕೊಟ್ರು, ಈಗ ಆಯಿಲ್ದು 1.41 ಸೇಮ್ ಡೆಫಿನಿಷನ್ ಏನು ಬರೀತೀರ ಅದೇ ಬರೀತೀರ, ಡೈಮಂಡ್ ಬದಲು ಆಯಿಲ್ ಅಂತ ಹಾಕ್ತೀರಾ, ಅಷ್ಟೇ ಸಿಂಪಲ್. ಓಕೆ, ಸೊ ಲಾಸ್ಟ್ ಫೋಕಲ್ ಲೆಂತ್, ರೇಡಿಯಸ್, ಕರ್ವೇಚರು, ಇಮೇಜ್ ಕ್ಯಾಲ್ಕುಲೇಷನ್ಸು, ನ್ಯೂಮರಿಕಲ್ಸು. ಸಿಂಪಲ್ ನ್ಯೂಮರಿಕಲ್ ಇರುತ್ತೆ, ಹಾಗೇನು ತುಂಬ ಕಾಂಪ್ಲಿಕೇಟೆಡ್ ಲೈಟಲ್ಲಿ ಕೇಳೋಕ್ಕಾಗಲ್ಲ. ಎಲೆಕ್ಟ್ರಿಸಿಟಿ ಎಸ್, ಆ್ಯಂಡ್ ಅಗೇನ್ ಲೈಟಲ್ಲಿ ಕೇಳೋಕ್ಕಾಗಲ್ಲ ಅಂದಿದ ತಕ್ಷಣ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ ಆ್ಯಂಡ್ ಸರ್ಕ್ಯೂಟ್ ಕ್ಯಾಲ್ಕುಲೇಷನ್ಸ್ ಹೇಳಿದ್ದೀನಿ, ಬಟ್ ಅಗೇನ್ ಇಲ್ಲಿ ಇಮೇಜ್ ಅಂತ ಅಥವಾ ಕ್ಯಾಲ್ಕುಲೇಷನ್ಸ್ ಅಂತ ಬಂದಾಗ ಚೆಕ್ ಹೌ ಡು ಯು ಸಾಲ್ವ್ ವೆನ್ ದೇ ಹ್ಯಾವ್ ಗಿವನ್ ಮ್ಯಾಗ್ನಿಫಿಕೇಶನ್. ಸೊ ಈಗ ಮ್ಯಾಗ್ನಿಫಿಕೇಶನ್ ಹೇಳಿದ್ದೀನಿ, ಇದನ್ನು ಮ್ಯಾಗ್ನಿಫಿಕೇಶನ್ -3 ಇದೆ. ದೇ ವಿಲ್ ನಾಟ್ ಮೆನ್ಷನ್ ದ ಮಿರರ್, ಕಾನ್ಕೇವೋ ಕಾನ್ವೆಕ್ಸ್ ಅಂತ ಮೆನ್ಷನ್ ಮಾಡಲ್ಲ. ಸೊ ಮ್ಯಾಗ್ನಿಫಿಕೇಶನ್ ಅಷ್ಟೇ ಕೊಡ್ತಾರೆ, ದಿ ರೆಸ್ಟ್ ಯು ಹ್ಯಾವ್ ಟು ಡೂ. ಸೊ ಈಗ ಮ್ಯಾಗ್ನಿಫಿಕೇಶನ್ ಕೊಟ್ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ 10 ಸೆಂಟಿಮೀಟರ್ ಅಂತ ಕೊಟ್ಟು ಇನ್ನು ಮಿಕ್ಕಿದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತಾರೆ. ಸೊ ಯು ಶುಡ್ ಬಿ ಏಬಲ್ ಟು ಸೇ ವಿಚ್ ಈಸ್ ದ ಮಿರರ್, ವಾಟ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತು, ಇಮೇಜ್ ಡಿಸ್ಟೆನ್ಸ್ ಏನು, ಫೋಕಲ್ ಅಂತೇನು, ಯು ಹ್ಯಾವ್ ಟು ಫೈಂಡ್. ಹೆಂಗೆ ಮ್ಯಾಗ್ನಿಫಿಕೇಶನ್ ಯೂಸ್ ಮಾಡಿಕೊಂಡು. ಪವರ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಡಿವೈಸಸ್ ಆ್ಯಂಡ್ ಕಾಸ್ಟ್ ಕ್ಯಾಲ್ಕುಲೇಷನ್ಸ್ ಅಷ್ಟು ಹೇಳೋದ್ನಲ್ಲ. ಇಮೇಜ್ ಪೊಸಿಷನ್, ಸೈಜು, ಓಕೆ. ಐಡೆಂಟಿಫೈಯಿಂಗ್ ಮೆಟೀರಿಯಲ್ಸ್, ಐಡೆಂಟಿಫೈಯಿಂಗ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ಇನ್ಸುಲೇಟರ್ಸ್, ರೆಸಿಸ್ಟಿವಿಟಿ ವ್ಯಾಲ್ಯೂಸ್. ರೆಸಿಸ್ಟಿವಿಟಿ ಜಾಸ್ತಿ ಇತ್ತು ಅಂದರೆ ಇನ್ಸುಲೇಟರ್, ರೆಸಿಸ್ಟಿವಿಟಿ ಕಮ್ಮಿ ಅಂದರೆ ನೆಗೆಟಿವ್, 10 to the power of -8 ಇತ್ತು ಅಂದರೆ ದೇ ಆರ್ ಗುಡ್ ಕಂಡಕ್ಟರ್ಸ್, 10 to the power of +8 ಇತ್ತು ಅಂದರೆ ದೇ ಆರ್ ಇನ್ಸುಲೇಟರ್. ಯಾವುದು? ರೆಸಿಸ್ಟಿವಿಟಿ. ಓಕೆ, ನೋಡ್ಕೊಳ್ಳಿ. ಆ್ಯಂಡ್ ಅಗೇನ್ ಕೆಲವೊಂದು ನಿಮ್ಗೆ ರಿಪೀಟ್ ಆಗಿದೆ ಅನಿಸ್ತು ಅಂದರೆ ಬೇಸ್ಡ್ ಆನ್ ದ ಈ ಕೆಲವೊಂದು ಸ್ಲೈಡ್ಸಲ್ಲಿ ಹ್ಯಾವ್ ಆ್ಯಡೆಡ್ ಬೇಸ್ಡ್ ಆನ್ ದ ಇಮೇಜ್, ಅಂದರೆ ಲೈಕ್ ಡಯಾಗ್ರಾಮ್ಸು, ಅಥವಾ ಇನ್ನೂ ಕೆಲವೊಂದರಲ್ಲಿ ಸೊ ಬೇಸ್ಡ್ ಆನ್ ಲೈಕ್ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡು, ಅಥವಾ ಇನ್ನೊಂದರಲ್ಲಿ ಕೆಲವೊಂದರಲ್ಲಿ ಯಾವುದು ಇದು ಏನೋ ನ್ಯೂಮರಿಕಲ್ಸು, ಆ್ಯಕ್ಟಿವಿಟಿ ಬೇಸ್ಡ್ ಪ್ರಾಬ್ಲಮ್ಸು, ಆ ಥರ ಲೈಟ್ಸು ಕೆಲವೊಂದು ಆ್ಯಕ್ಟಿವಿಟಿ ಬೇಸ್ಡ್ ಪ್ರಾಬ್ಲಮ್ಸು, ನ್ಯೂಮರಿಕಲ್ಸು ಅಥವಾ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡು, ಎಲೆಕ್ಟ್ರಿಸಿಟಿ, ಲೈಟು ಡಿಫ್ರೆಂಟ್ ಮಾಡಿದ್ದೀನಿ. ಸೊ ಅದಕ್ಕೆ ಕೆಲವೊಂದು ಕಾನ್ಸೆಪ್ಟ್ಸ್ ಮಿಕ್ಸ್ ಆಗಿದೆ, ಬಟ್ ಸ್ಟಿಲ್ ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ನಾಟ್ ಟು ಮಿಸ್ ಅಟ್ ಆಲ್. ಓಕೆ, ಸೊ ಪ್ರಿಪೇರ್ ಆಗಿರಿ. I'll be
coming with some more videos. Thank you. Jai Hind, Jai Karnataka.